ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸತ್ಯವ ನುಡಿವ ಶರಣರ ಕಂಡಡೆ, ಸತ್ಯವ ನುಡಿವ ಶರಣರ ಕಂಡಡೆ ಕತ್ತೆ ಮಾನವರೆತ್ತ ಬಲ್ಲರು ಅಂತ ಹಡಪದ ಅಪ್ಪಣ್ಣವರು ಒಂದು ಕಡೆ ಹೇಳ್ತಾರೆ. ಸತ್ಯವನ್ನ ನುಡಿಯುವುದು ಇವತ್ತು ತುಂಬ ಕಷ್ಟ ಅನ್ನುವ ದಿನಮಾನಗಳಲ್ಲಿ ನಾವಿದ್ದೇವೆ. ಯಾಕೆಂದರೆ ಸತ್ಯ ಯಾವುದಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅಸತ್ಯದ ಹಿಂದೆ ನಾವೆಲ್ಲ ಬೆನ್ನತ್ತಿ ಹೋಗ್ತಾ ಇದ್ದೀವಿ. ಬಹುಶಃ ಇಂಥ ಜನಗಳಲ್ಲಿ ಕನ್ನೇರಿ ಸ್ವಾಮೀಜಿಗಳು ಒಬ್ಬರು. ಅವರು ಯಾರಿಂದ ಯಾವುದಕ್ಕಾಗಿ ಪ್ರೇರಿತರಾಗಿದ್ದಾರೆ, ಅವರ ಅಜೆಂಡಾ ಏನು ಅಂತ ಅನ್ನೋದನ್ನು ನಾನು ಬಿಚ್ಚಿ ಹೇಳುವ ಅಗತ್ಯ ಇಲ್ಲ. ಈಗಾಗಲೇ ಕನ್ನಡ ನಾಡಿನ ಸಮಸ್ತ ಜನರಿಗೆ ಅವರ ಚಟುವಟಿಕೆಗಳೇನು, ಅವರು ಯಾರಿಂದ ಅಜೆಂಡವನ್ನು ಪಡೆದಿದ್ದಾರೆ, ಯಾರಿಗಾಗಿ ಮಾಡ್ತಾ ಇದ್ದಾರೆ ಆ ಕೆಲಸ ಅಂತನ್ನುವ ಸ್ಪಷ್ಟ ಚಿತ್ರಣ ನಿಮ್ಮ ಗಮನಕ್ಕೆ ಬಂದಿರಬಹುದು. ಆ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಿಜಗಣ ಸ್ವಾಮಿಗಳು ಹೇಳಿದಂಥ ಒಂದೆರಡು ಮಾತುಗಳನ್ನೇ ತಕ್ಕೊಂಡು ಅವರ ಮೇಲೆ ಹಿಗ್ಗಾಮುಗ್ಗ ವಾಚಾಭಾಗೋಚರವಾಗಿ ಟೀಕಿಸುವ, ಬೇಕಿದ್ರೆ ಚರ್ಚಿಸಲಿ, ಟೀಕಿಸುವ ಮೂಲಕ ತಮ್ಮ ಬೌದ್ಧಿಕ ಅಧಪತನವನ್ನು ಅವರು ತೋರಿಸಿದ್ದಾರೆ. ಆ ಬಗ್ಗೆ ವಚನಗಳ ಮೂಲಕವೇ ಕೆಲವು ಮಾತುಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರು ಎಲ್ಲವನ್ನಲ್ಲ, ಕೆಲವು ಮಾತುಗಳನ್ನು ನಾನು ಕೂಡ ಒಪ್ತೇನೆ. ಈ ಮಠದ ವ್ಯವಸ್ಥೆಯಲ್ಲಿ ಅವರವರ ಸಂಬಂಧಿಕರೇ ಮಠದ ಅಧಿಕಾರಿಗಳಾಗಿ ಬರ್ತಾ ಇದ್ದಾರೆ. ಇದು ನಿಜಕ್ಕೂ ತಪ್ಪು. ಇನ್ನೊಂದು ಸಂಗತಿ ಅಂದರೆ, ಜಾತಿಯ ಮೂಲದಿಂದ ಇರ್ತಕ್ಕಂಥ ವ್ಯಕ್ತಿ ಮತ್ತೆ ಆ ಮಠಕ್ಕೆ ಮುಖ್ಯಸ್ಥನಾಗ್ತಾನೆ, ಅದು ಕೂಡ ತಪ್ಪು. ಈ ನಿಲುವುಗಳಲ್ಲಿ ಅವರ ಜೊತೆಗೆ ನಾನು ಇದ್ದೇನೆ. ಅವರು ಗಣಪತಿ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಈ ಗಣಪತಿ ದೇವರಂತ ನಿಜಗುಣ ಸ್ವಾಮಿಗಳು ಛೇಡಿಸಿದ್ದಾರೆ ಅಂತ ಹೇಳ್ತಾರೆ. ನಾವು ಕೂಲಾಗಿ ಆಲೋಚನೆ ಮಾಡೋಣ, ಚಿಂತನೆ ಮಾಡೋಣ. ಭಾವುಕತನಕ್ಕೆ ಒಳಗಾಗಿ ನಾವು ಒದ್ದಾಡೋದು ಬೇಡ. ಗಣಪತಿಯನ್ನ ನಾವು ಕೂಡಿಸ್ತೇವೆ, ಗೌರವಯುತವಾಗಿ ಕೂಡಿಸಿ, ಅದಕ್ಕೆ ಎರಡು ಮಾತುಗಳಿಲ್ಲ. ಆದರೆ ಆ ಕೂಡಿಸುವ ಸಂದರ್ಭ ಮತ್ತು ಅದನ್ನು ಒಯ್ದು ಕಳಿಸುವ ಸಂದರ್ಭ ಹೇಗಿರ್ತದೆ ಅಂತ ನಾವು ಸ್ವಲ್ಪ ಗಮನಿಸಬೇಕು. ಬಹುಶಃ ನಮ್ಮ ಗಲ್ಲಿಗಳಲ್ಲಿ, ನಮ್ಮ ಕಾಲೋನಿಗಳಲ್ಲಿ ಕೂಡಿಸ್ತಕ್ಕಂಥ ಆ ಗಣಪತಿಯ ಸುತ್ತುವರಿದಂಥ ಯುವಕರು ಯಾವ ರೀತಿಯ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಇದನ್ನ ನಾವು ನೋಡ್ಬೇಕು, ನೋಡಬಾರ್ದು. ಬ್ಯಾಂಜೋ ಹಚ್ತಾರೆ, DJ ಹಚ್ತಾರೆ, ಹಾಡುಗಳು ಎಂತೆಂಥ ಅಶ್ಲೀಲ ಹಾಡುಗಳವು. ಆ ಅಶ್ಲೀಲ ಹಾಡುಗಳನ್ನ ಬಹುಶಃ ನಾಗರಿಕರು ಯಾರು ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕುಡಿದ ಮತ್ತಿನಲ್ಲಿ ಮತ್ತೇರಿಸಿಕೊಂಡು ಆ ಗಣಪತಿಯನ್ನ ತುಳಿದು ಬರ್ತಾರಲ್ಲ ನೀರಲ್ಲಿ ಇಟ್ಕೊಂಡು. ಎಲ್ಲಿ ಹೋಗಿತ್ತು ನಿಮ್ಮ ಗಣಪತಿ ಮೇಲಿನ ಪ್ರೇಮ? ಪೂಜ್ಯರೇ, ದಯವಿಟ್ಟು ಹೇಳಲಿಕ್ಕೆ ನೀವು ಬಯಸ್ತೀರಾ? ಸಾಧ್ಯವೇ ಇಲ್ಲ. ಈ ಕಾರಣಕ್ಕಾಗಿಯೇ, ಮತ್ತು ಜೊತೆಗೆ ಆ ಗಣಪತಿಯನ್ನ ದೇವರು ಅಂತ ತಿಳ್ಕೊಂಡ್ರೆ, ಅಂಥದ್ದೇ ಮಕ್ಕಳು ಹುಟ್ಟಿದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ನೀವು ನನಗೆ ಉತ್ತರವನ್ನ ಕೊಡಬೇಕಾಗಿದೆ. ಆಮೇಲೆ ಶಿವನಿಗೆ ಇಬ್ಬರು ಹೆಂಡ್ರು ಅಂತ ಹೇಳಿದ್ರು. ಯಾರು? ನಿಜಗುಣ ಸ್ವಾಮಿಗಳು. ಇದು ಜಗತ್ತೇ ಬಲ್ಲ ಸಂಗತಿ, ಹೊಸ ಸಂಗತಿಯನ್ನೇನು ನಿಜಗುಣ ಸ್ವಾಮಿಗಳು ಹೇಳಿಲ್ಲಲ್ಲ. ಶಿವನಿಗೆ ನಾವು ನೀವೆಲ್ಲ ಬಲ್ಲಂತೆ, ಪಾರ್ವತಿ ಒಬ್ಬಳು, ತಲೆಯ ಮೇಲೆ ಇರ್ತಕ್ಕಂಥ ಗಂಗೆ ಮತ್ತೊಬ್ಬಳು. ಆದ್ರೆ ಈ ಶಿವನ ನೆನೆಯುವ ಮೂಲಕ ನಾವು ಏನಾದ್ರೂ ಸಾಧಿಸ್ತೀವಿ, ಮಾಡ್ತೀವಿ ಅಂತಕ್ಕಂಥ ಮಾತು ಎಷ್ಟು ಖುಷಿ ಅಂತ ಅನ್ನೋದನ್ನ ಶರಣರು ಹೇಳಿದ್ದಾರೆ. ಶಿವನ ನೆನೆದರೆ ಭವ ಹಿಂಗುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು. ಶಿವನ ನೆನಪು ಮಾಡಿಕೊಂಡು ಮಾತ್ರಕ್ಕೆ ಈ ಭವ ಹಿಂಗೆ ಹೋಗ್ತದ ಅನ್ನುವಂಥ ವಿವೇಕರಹಿತರ ಮಾತನ್ನ ಕೇಳಲಾಗದು. ಹೇಳದಿರಯ್ಯ, ಜ್ಯೋತಿಯ ನೆನೆದರೆ ಕತ್ತಲೆ ಕೆಡುವುದೇ. ಜ್ಯೋತಿ ನೆನಪು ಮಾಡಿಕೊಂಡ್ರೆ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯನಾ? ಈ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕತ್ತಲೆಯಲ್ಲಿ ಕುಳಿತುಕೊಂಡು ಜ್ಯೋತಿ ಅಂದ್ರೆ ಜ್ಯೋತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಯೋತಿ ನಾನು ಇದ್ದಲ್ಲಿ ಹಚ್ಚಿಕೊಳ್ಬೇಕಾಗಿದೆ, ನಾನು ಪ್ರಯತ್ನ ಪಡಬೇಕಾಗಿದೆ ಅನ್ನೋ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ಮಾತು ಈ ಸ್ವಾಮೀಜಿಗಳಿಗೆ ಗೊತ್ತಿಲ್ವಾ? ಇಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ. ನಾನು ಇಷ್ಟವಾಗಿರ್ತಕ್ಕಂಥ ಆಹಾರವನ್ನ ತಗೊಳ್ಬೇಕಾದ್ರೆ ಬರೀ ನೆನಪು ಮಾಡಿಕೊಂಡ್ರೆ ಅದಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಹಾಗೆ ರಂಬೆಯ ನೆನೆದರೆ ಕಾಮದ ಕಳವಳ ಅಡಗುವುದೇ ಅಂತಕ್ಕಂಥ ಮಾತನ್ನು ಕೂಡ ಶರಣರಿಗೆ ಕೇಳಿದ್ದಾರೆ. ಈ ಮಾತನ್ನ ನಿಜಗುಣ ಸ್ವಾಮಿಗಳು ಹೇಳಿದ್ರೆ ಇವ್ರು ಯಾಕೆ ಉರಿ ಆಗ್ತದೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ವೇದಶಾಸ್ತ್ರಗಳ ಬಗ್ಗೆ ಶರಣರು ಟೀಕೆನೇ ಮಾಡಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನೂರಾರು ವಚನಗಳಿವೆ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳಿಲ್ವೇ? ವೇದ, ಶಾಸ್ತ್ರ, ಆಗಮ, ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತವಡು ಕಾಣಿಬೋ. ಇವು ಕುಟ್ಟಲೇಕೆ, ಕುಸುಕಲೇಕೆ ಅಂತ ಅಕ್ಕ ಮಹಾದೇವಿ ತಾಯಿ ಪ್ರಶ್ನೆ ಮಾಡಿದ್ದಾಳ. ವೇದವ ಓದುವ ಅಣ್ಣಗಳು ನೀವು ಕೇಳಿರೋ, ವೇದ ವೇದಿಸಲಿಲ್ಲ, ಶಾಸ್ತ್ರ ಸಾಧಿಸಲಿಲ್ಲ, ಪುರಾಣ ಪೂರೈಸಲಿಲ್ಲ, ಆಗಮಕ್ಕೆ ಆದಿ ಇಲ್ಲ,
ಇದು ಕಾರಣ ಆದ್ಯರಲ್ಲ, ವೇದ್ಯರಲ್ಲ, ಸಾಧ್ಯರಲ್ಲ, ಬರಿಯ ಹಿರಿಯರು ನೋಡ ಅಂತ ಚನ್ನಬಸವಣ್ಣವರು ಹೇಳಿದ್ದಾರಲ್ಲ. ಈ ಸುಳ್ಳ? ಈ ಸುಳ್ಳಾದ್ರೆ ಹೇಳಿ ದಯವಿಟ್ಟು ಇದನ್ನ ತಿದ್ದಿಕೊಳ್ಳಿಕ್ಕೆ ನಿಜಗುಣ ಸ್ವಾಮಿಗಳಿಗೆ ಹೇಳೋಣ. ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ. ವೇದವನ್ನು ಓದಿದ ರಾವಣಂಗೆ ಅರ್ಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರಹೋಯಿತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿಲ್ವೇ? ಮತ್ತು ಇದು ವೇದ ವಿರೋಧಿ ಅಲ್ವಾ? ಯಾಕೆ ವಿರೋಧ ಮಾಡಿದ್ರು ಶರಣ್ ಅಂದ್ರೆ, ವೇದಗಳನ್ನ, ಶಾಸ್ತ್ರಗಳನ್ನ, ಆಗಮಗಳನ್ನ, ಪುರಾಣಗಳನ್ನ ಬರೆದಂಥವರೆಲ್ಲರೂ ತಲೆಯಿಂದಲೇ ಬರೆದ್ರು, ಹೃದಯದಿಂದ ಬರಲಿಲ್ಲ. ಅವರಿಗೆ ಮನುಷ್ಯತ್ವ ಶ್ರೇಷ್ಠ ಆಗಲಿಲ್ಲ, ಜಾತಿಯ ಶ್ರೇಷ್ಠ ಆಯ್ತು. ಬರವಣಿಗೆ ಮಾಡ್ತಕ್ಕಂಥ ವಿದ್ವಾನ್ನೇ ಬಹಳ ಪಂಡಿತನಾದ, ದೊಡ್ಡವನಾದ, ಅವರಿಗೆ ತಮಗೆ ಹೇಗೆ ಬೇಕೋ ಹಾಗನ್ನೇ ಬರೆದಿಟ್ರು. ಇದು ಜನಸಾಮಾನ್ಯರಿಗೆ ಹೇಗೆ ಅನ್ವಯ ಆಗ್ತದೆ? ಈ ಪ್ರಶ್ನೆ ಕೇಳಿದ್ರೆ ಇವರು ಕನ್ನೇರಿ ಸ್ವಾಮಿಗಳು ಕೆಂಡದಂತ ಕೋಪ ಮಾಡ್ಕೊಳ್ತಾರಲ್ಲ. ಯಾಕೆ? ಇಲ್ಲಿ ಲೋಕದಲ್ಲಿ ಒಂದು ಭೂತ ಹಿಡಿದಿದೆ. ಈ ಭೂತಕ್ಕೆ ಅಂದ್ರೆ ಭ್ರಾಂತಿ ಇದೆ. ಈ ಭ್ರಾಂತಿಯ ಲೋಕಕ್ಕೆ ಈ ಸ್ವಾಮಿಗಳು ಅತ್ಯಂತ ಸಮರ್ಥ ವ್ಯಕ್ತಿಗಳಾಗಿದ್ದಾರೆ. ಹಾಗಾಗಿ ಜನ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಲೋಕದವನೊಂದು ಭೂತವ ಹಿಡಿದಡೆ ಆ ಭೂತ ದಿಚ್ಚೆಯಲ್ಲಿ ನುಡಿಯುತ್ತಿಪ್ಪರು. ಅದು ಹೇಗೆ ಹೇಳ್ತದೋ ಅದನ್ನು ಕೇಳ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಲಾಂಛನಧಾರಿ ವೇಷ ಧರಿಸಿ ಆಸೆಯಿಂದ ಘಾಸಿಯಾಗಲೆ ಕಯ್ಯ, ಆನೆಯ ಚುಹವ ತೊಟ್ಟು ನಾಯಾಗಿ ಬೊಗಳುವ ಮಾನವರನ್ನೆಂಬೆ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಅಭೂತಪೂರ್ವದಂತ ಒಂದು ಕಾವ್ಯನ್ನ ಪೂಜ್ಯರು ಅನ್ಬೇಕು ಏನೋ ಗೊತ್ತಿಲ್ಲ ನನಗೆ, ಆದ್ರೂ ಅವ್ರು ಹುಟ್ಟಿರುವಂತಹ ಕಾವಿಗೆ ಮಹತ್ವವನ್ನು ಕೊಡ್ತಾ ನಾನು ಈ ಮಾತುಗಳನ್ನು ಹೇಳಕ್ಕೆ ಬಯಸ್ತೇನೆ. ಆನೆಯ ಚೋಹವ ತೊಟ್ಟು ನಾಯಾಗಿ ಬೊಗಳುವ ಮಾನವರನ್ನೆಂಬೆ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳ ಮಾತನ್ನ ಇವರು ಅರ್ಥೈಸಿಕೊಳ್ಬೇಕಂತ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಪಂಚಬ್ರಹ್ಮವ ಕೆಡಿಸಿತ್ತು ಪ್ರಣವ ಮಂತ್ರವ ನೀಡಾಡಿತ್ತಲ್ಲ, ಕರ್ಮಗಳನ್ನೇ ಕಳೆಯುತ್ತಾ ಕ್ರಿಯೆಗಳನ್ನ ಮೀರಿತ್ತಲ್ಲ, ಆಗಮದ ಅಲ್ಲನೆ ಕಳೆಯಿತು ಕೂಡಲ ಸಂಗಮ ದೇವನ ಭಕ್ತಿ ಗಜವೋ. ಬಸವಣ್ಣನ ಭಕ್ತಿ ತುಂಬಾ ವಿಭಿನ್ನವಾದದ್ದು. ಭಕ್ತಿ ಅಂದ್ರೆ ತೋರಿಕೆ ಭಕ್ತಿ ಅಲ್ಲ, ಯಾರಿಗೋ ತೋರಿಸಲಿಕ್ಕೆ ಮಾಡೋದಲ್ಲ, ಅದು ಅಂತರಂಗಕ್ಕಾಗಿ ಸೀಮಿತವಾದದ್ದು. ಬಹಿರಂಗದ ಮೂಲಕ ನೀವೆಲ್ಲ ಮಾಡ್ತಾ ಇದ್ದಿರಲ್ಲ, ಇದು ಸರಿನಾ? ನಿಮಗೆ ಈ ಬಹಿರಂಗ ಕ್ರಿಯೆ ಮುಖ್ಯನೋ ಅಂತರಂಗ ಕ್ರಿಯೆನ ಮುಖ್ಯನೋ? ಇದು ನೀವು ಸಮಾಜಕ್ಕೆ ಹೇಳಲೇಬೇಕಾಗಿದೆ. ಕೆಲವರಿಗೆ ಇಷ್ಟೆಲ್ಲ ಹೇಳಿದ್ರೂ ಕೂಡ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಕಾಗೆಯ ಮರಿ ಕೋಗಿಲೆಯಾಗಬಹುದೇ? ಕಾಗೆ ಮರಿ ಎಂದಾದ್ರೂ ಕೋಗಿಲೆ ಮರಿ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಆಡಿನ ಮರಿ ಆನೆಯಾಗಬಲ್ಲುದೇ? ಆಡಿನ ಮರಿ ಆನೆ ಆಗ್ಲಿಕ್ಕೆ ಸಾಧ್ಯನಾ? ಸೀಳನಾಯಿ ಸಿಂಹದ ಮರಿ ಆಗಬಲ್ಲುದೇ? ಸೀಳು ನಾಯಿ ಇದೆ, ಸಿಂಹದ ಮರಿ ಆಗ್ಲಿಕ್ಕೆ ಸಾಧ್ಯನಾ? ಅರಿವು ಆಚಾರ ಸಮ್ಯಕ್ ಜ್ಞಾನವ ಅರಿವಿಲ್ಲ, ಆಚಾರ ಇಲ್ಲ, ಸಮ್ಯಕ್ ಜ್ಞಾನವ ಅರಿಯದ ನಾಮವ ಹೊತ್ತ ತಿರುಗುವ ಗಾವಿಲರ ಮುಖವ ನೋಡಲಾಗದಂತ ಅಮುಗೆರಾಯಮ್ಮನ ಈ ವಚನವನ್ನ ಗಮನಿಸಬಾರದೇಕೆ? ಸಾಧುಗಣವ ನರಸುವುದೇ ಅವಗುಣಿಯಲಿ. ಕೆಲವರಲ್ಲಿ ಒಳ್ಳೆತನವನ್ನು ಅರಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಚಂದನವ ಗುಣವನ್ನು ಅರಸುವುದೇ ತರುಗಳಲ್ಲಿ. ಚಂದನದ ಗುಣ ಚಂದನದ ಕಟ್ಟಿಗೆಯಲ್ಲಿ ಮಾತ್ರ ಇರುತ್ತದೆ, ಅದನ್ನು ಅಲ್ಲಿ ಮಾತ್ರ ಅರಸಬೇಕು. ಯಾವುದಾದ್ರೂ ತರುಮರಗಳಲ್ಲಿ ಚಂದನದ ಗುಣವನ್ನು ಅರಸಲಿಕ್ಕೆ ಸಾಧ್ಯವಿಲ್ಲ. ಈ ಕನ್ನೇರಿ ಸ್ವಾಮಿಗಳು ತಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ವಚನಗಳನ್ನು ಸರಿಯಾಗಿ ಗ್ರಹಿಸಬೇಕು. ಯಾರೋ ಅಬ್ಬೆಪಾರಿಗಳಂತೆ ವಚನಗಳನ್ನ ಗ್ರಹಿಸಬಾರದು. ಮತ್ತು ವಿನಾಕಾರಣ ಯಾರನ್ನೋ ಟೀಕೆ ಮೂಲಕ ನಾನು ದೊಡ್ಡವನಾಗುತ್ತೇನೆ ಅನ್ನೋ ಭ್ರಮೆಯಲ್ಲಿ ಅವರಿದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬರಬೇಕು. ನಿಜಗುಣ ಸ್ವಾಮಿಗಳ ಪ್ರವಚನಗಳು ಎಷ್ಟು ಅದ್ಭುತವಾಗಿ ನಡೆದಿದೆ. ಬೀದರ್ನಲ್ಲಿ ಎಷ್ಟು ಜನಸ್ತೋಮ ನೆರೆದಿದೆ. ಯಾರಾದರೂ ಯೋಗ್ಯನಲ್ಲದ ವ್ಯಕ್ತಿ ಪ್ರವಚನ ಮಾಡಿದ್ರೆ ಜನಗಳ ಸೆಲ್ಲಿಕ್ಕೆ ಸಾಧ್ಯನಾ? ಎರಡು ಕಣ್ಣು ಸಾಲದಲ್ಲ. ಆ ರೀತಿಯಲ್ಲಿ ಬೀದರ್ನಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇದನ್ನ ನೋಡಿ ಆದ್ರೂ ಕೂಡ ನಿಮ್ಮ ತಪ್ಪನ್ನ ತಿದ್ದಿಕೊಳ್ಳಂತ ಈ ಮೂಲಕ ನಿಮ್ಮನ್ನ ಗೌರವಪೂರ್ವಕವಾಗಿ ಕರೀಲೇಬೇಕಾಗಿದೆ. ಪಾಪ ನೀವು ಕಾವಿ ತೊಟ್ಟಿದ್ದೀರಿ ತಾನೆ, ನಿಮ್ಮನ್ನ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ, ಆನೆಯ ಜರಿದು ಕೋಣನ ಏರಿದರೆ ಆರೇನ ಮಾಡುವರು, ಕಸ್ತೂರಿಯ ಜರಿದು ಕೆಸರ ಪೂಸಿದೊಡೆ ಆರೇನ ಮಾಡುವರು, ಪಾಯಸವ ಜರಿದು ಮಧ್ಯವ ಕುಡಿದೊಡೆ
ಪಾಯಸವ ಜರಿದು ಮಧ್ಯವ ಕುಡಿದಡೆ ಆರೇನ ಮಾಡುವರು, ಆರೇನ ಮಾಡುವರು. ಆನೆಯನ್ನೇರಿ ಹೊರಟಿದ್ದಾರೆ ಯಾರು? ನಿಜಗುಣ ಸ್ವಾಮೀಜಿಗಳು ಬಸವ ತತ್ವದ ಗಜವನ್ನೇರಿ ಹೊರಟಿದ್ದಾರೆ. ಅವರನ್ನ ಛೇಡಿಸಿದರೆ, ಅವರನ್ನ ವಿರೂಪಗೊಳಿಸಲಿಕ್ಕೆ ಯತ್ನಿಸಿದರೆ, ಅವರನ್ನು ತೇಜೋವಧೆ ಮಾಡಿದರೆ ಅದು ನಿಮಗೆ ಹಾನಿಯನ್ನು ಉಂಟು ಮಾಡ್ತದೆ, ಅವರಿಗಂತೂ ಖಂಡಿತ ಅಲ್ಲ. ಅವರು ಆರು ಮುನಿದು ನಮ್ಮನೇನ ಮಾಡುವನು, ಆರು ಮುನಿದು ನಮ್ಮನೇನ ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವುದು, ನಮ್ಮ ಕುನ್ನಿಗೆ ನಿಮ್ಮ ಕೂಸ ಕೊಡಬೇಡ ಅಂತ ಅನ್ನುವ ಧೈರ್ಯದಿಂದ ಬಸವ ತತ್ವದ ಹರಕಾರರಾಗಿ ಹೊರಟಿದ್ದಾರೆ. ಅವರಿಗೆ ಯಾರು ಏನು ಮಾಡೋದಾಗಲ್ಲ. ಯಾಕಂದ್ರೆ ಬಸವ ಭಕ್ತರು ಅವರೊಂದಿಗೆ ಸದಾ ಇರ್ತಾರೆ ಅನ್ನುವ ಅರಿವು ನಿಮಗಿರ್ಲಿ ಅಂತ ಹೇಳ್ತಾ, ನಿಮ್ಮ ತಪ್ಪನ್ನ ತಿದ್ದಿಕೊಂಡು ಯಾರಿಗೋ ದಾಳವಾಗಿ ಬಳಕೆಯಾಗುವಂತಹ ನಿಮ್ಮ ಮನೋಧರ್ಮವನ್ನ ಸರಿಪಡಿಸಿಕೊಂಡು ಬಸವ ತತ್ವದ ಗಜವನ್ನ ಏರಿ ನೀವು ಮುನ್ನಡೀರಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.